ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಟಫಲ್ ಫ್ಯಾಕ್ಟ್ಸ್ಗೆ ಸ್ವಾಗತ ಸುಸ್ವಾಗತ. ತಾವು ನೀಡುವಂಥ ಮೊದಲನೇ ವಿಡಿಯೋಗೆ ಸಹಾಯ ಮತ್ತು ಸಹಕಾರವನ್ನು ಸ್ಮರಿಸಿಕೊಂಡು ಎರಡನೇ ವಿಡಿಯೋದೊಂದಿಗೆ ಟಫಲ್ ಫ್ಯಾಕ್ಟ್ಸ್ ಮತ್ತೆ ನಿಮ್ಮ ಎದುರಿಗೆ ಬರ್ತಾ ಇದೆ. ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ, ಭಾರತೀಯ ಕೇಂದ್ರ ಬ್ಯಾಂಕ್ ಆದಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಅಡಿಯಲ್ಲಿ ಭಾರತದ ಎಲ್ಲ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಾ ಇರೋ ತಮಗೆಲ್ಲ ತಿಳಿದಂಥ ವಿಷಯ. ಆ ಒಂದು ನಿಟ್ಟಿನಲ್ಲಿ ಬ್ಯಾಂಕುಗಳು ಪಡಿತಾ ಇರುವಂಥ ಒಂದು ಮಾಹಿತಿಯಲ್ಲಿ KYC ನೋ ಯುವರ್ ಕಸ್ಟಮರ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗ್ರಾಹಕನ ಸಂಪೂರ್ಣ ವಿಳಾಸ ಹಾಗೂ ಅವನ ಇತಿಹಾಸ ಚರಿತ್ರೆಯನ್ನು ಬ್ಯಾಂಕುಗಳು ಹಲವಾರು ದಾಖಲೆಗಳ ಮೂಲಕ ಗ್ರಾಹಕನ ಸಂಪೂರ್ಣ ವಿಳಾಸವನ್ನು ಪಡಿತಾವೆ. ಅದರಲ್ಲಿ ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಸಂಘ ಸಂಸ್ಥೆಗಳು ನೀಡ್ತಿರುವಂಥ ಗುರುತಿನ ಚೀಟಿ ಇರ್ಬೋದು, ರಾಜ್ಯ ಅಥವಾ ಕೇಂದ್ರ ಸರ್ಕಾರ ನೀಡಿದಂಥ ಗುರುತಿನ ಚೀಟಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಏರ್ಫೋರ್ಸು, ಡಿಫೆನ್ಸ್ದವರು ನೀಡ್ತಾ ಇರುವಂಥ ಯಾವುದೇ ಒಂದು ID ಕಾರ್ಡ್ಗಳು ಇರ್ಬೋದು. ಜೊತೆಗೆ ನಮಗೆ ಗುರುತಿಸಲಿಕ್ಕೆ ಅನುಕೂಲ ಆಗುವಂಥ ಯಾವುದೇ ಒಂದು ದಾಖಲೆ ಪತ್ರವನ್ನು ಪಡೆಯುವುದರ ಮೂಲಕ ಗ್ರಾಹಕನ ಸಂಪೂರ್ಣ ವಿಳಾಸವನ್ನು ಮತ್ತು ಮಾಹಿತಿಯನ್ನು ಬ್ಯಾಂಕುಗಳು ಪಡೆಯುವುದರ ಮೂಲಕ ಗ್ರಾಹಕನ ಖಾತೆಗೆ ಲಿಂಕನ್ನು ಕೊಡುವುದು ತುಂಬ ಹರ್ಷದಾಯಕ ವಿಷಯ. ಇವತ್ತು ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಬ್ಯಾಂಕಿನ ಗ್ರಾಹಕರಾದಂಥ ನಾವು KYC ಅನ್ನುವಂಥ ಒಂದು ಅಡಿಯಲ್ಲಿ ಬ್ಯಾಂಕು ಇಷ್ಟೆಲ್ಲ ಮಾಹಿತಿಯನ್ನು ಪಡಿತಾ ಇದೆ. ನಾವು ಪರ್ಯಾಯವಾಗಿ ಬ್ಯಾಂಕಿನಲ್ಲಿ ಹಣ ಇಟ್ಟವರಾಗಿ KYB ಮಾಡೋದ್ರಲ್ಲಿ ತಪ್ಪೇನಿದೆ? KYB ಅಂತಂದರೆ ನೋ ಯುವರ್ ಬ್ಯಾಂಕ್. ನೋ ಯುವರ್ ಬ್ಯಾಂಕ್ ಅಂದರೆ ಬ್ಯಾಂಕು ಸಾಲವನ್ನು ಯಾರಿಗೆ ಕೊಟ್ಟಿದೆ, ಎಷ್ಟು ಕೊಟ್ಟಿದೆ, ಬಡ್ಡಿ ಪ್ರಮಾಣ ಎಷ್ಟು, ಕಾಲಕಾಲಕ್ಕೆ ಬಡ್ಡಿಯನ್ನು ಗ್ರಾಹಕ ನೀಡ್ತಾ ಇದ್ದಾನೋ ಇಲ್ಲೋ, ಹಾಗಾದರೆ ಯಾಕೆ ನೀಡ್ತಾ ಇಲ್ಲ, ಸುಸ್ತಿದಾರ ಆಗಿದ್ದಾನೋ ಹೇಗೋ, ಹಾಗೂ ಅದು ಅಲ್ಪಾವಧಿ ಸಾಲವೋ, ಮಧ್ಯಮಾವಧಿ ಸಾಲವೋ, ದೀರ್ಘಾವಧಿ ಸಾಲನೋ, ಅದು ಸಾಲದ ಪ್ರಮಾಣ ಯಾವುದು, ಉದಾಹರಣೆ ಅದು ಕ್ರಾಪ್ಸ್ ಲೋನ್ ಆಯಿತು, ವೆಹಿಕಲ್ ಲೋನ್ ಆಯಿತು, ಕಮರ್ಷಿಯಲ್ ಲೋನ್ ಆಯಿತು, ಹೌಸಿಂಗ್ ಲೋನ್ ಆಯಿತು, ಪ್ಲೆಡ್ಜ್ ಲೋನ್ ಆಯಿತು, ಇನ್ನಿತರ ಮಾಹಿತಿಯನ್ನು ಸಂಪೂರ್ಣವಾದ ಗ್ರಾಹಕನ ಹೆಸರು ಒಂದು ಕಡೆ, ಸಾಲದ ಪ್ರಮಾಣ ಒಂದು ಕಡೆ, ಬಡ್ಡಿ ಪ್ರಮಾಣ, ಅದು ಕಾಲಕಾಲಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಡ್ಡಿ ನೀಡಿದ್ದಾನ, ಅಸಲನ್ನು ಎಷ್ಟು ನೀಡಿದ್ದಾನ, ಮೊದಲಾದವುಗಳನ್ನು ಗ್ರಾಹಕನಿಗೆ ಕಾಣುವ ಹಾಗೆ ನಾಮಫಲಕದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಮಾಹಿತಿಯನ್ನು ಮಾಡಬೇಕಾಗಿ ವಿನಂತಿ. ಇದನ್ನು ಬ್ಯಾಂಕಿನಲ್ಲಿ ಸಾಲ ಪಡಿಬೇಕಾದರೆ ನಿಜವಾಗೂ ಗ್ರಾಹಕನಿಗೆ ಹಣದ ಅವಶ್ಯಕತೆ ಇದೇನಾ ಇಲ್ಲವೋ ಅನ್ನೋದನ್ನು ಬ್ಯಾಂಕು ಮನವರಿಕೆ ಮಾಡಿಕೊಂಡು ಸಾಲವನ್ನು ನೀಡುತ್ತೆ. ಅದೇ ರೀತಿ ನಾವು ಏನನ್ನೂ ವಿಚಾರ ಮಾಡದೆ ಬ್ಯಾಂಕಿನಲ್ಲಿ ನಮ್ಮ ಖಾತೆಯಲ್ಲಿ ಹಣವನ್ನು ಡೆಪಾಸಿಟ್ ಮಾಡುವುದರ ಮೂಲಕ ಬ್ಯಾಂಕಿನಲ್ಲಿ ಸಂಪೂರ್ಣವಾಗಿ ಬ್ಯಾಂಕನ್ನು ನಂಬಿರುತ್ತೇವೆ. ಬ್ಯಾಂಕಿನ ಒಂದು ನಿಯಮದ ಪ್ರಕಾರ ಬ್ಯಾಂಕಿನಲ್ಲಿ ಯಾವುದೇ ಒಂದು ಖಾತೆ, ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಮುದ್ರಿತ ಠೇವಣಿ ಖಾತೆ, ಯಾವುದೇ ಒಂದು ಈ ಮೂರು ಖಾತೆಗಳಲ್ಲಿ ಒಂದು ಖಾತೆ ತೆಗೆಯುವುದರ ಮೂಲಕ ಗ್ರಾಹಕ ಮತ್ತು ಬ್ಯಾಂಕಿನ ಸಂಬಂಧ ಏರ್ಪಡುತ್ತೆ ಅನ್ನೋಂಥ ಬ್ಯಾಂಕಿನ ನಿಯಮ ಹೇಳುತ್ತೆ. ಅದೇ ರೀತಿಯಾಗಿ ಎಷ್ಟೋ ದೊಡ್ಡ ಖಾಸಗಿ ಬ್ಯಾಂಕುಗಳು ಪ್ರಚಲಿತ ದಿನಮಾನಗಳಲ್ಲಿ ಕಣ್ಮರೆಯಾಗಿದ್ದನ್ನು ನಾವು ನೋಡಿದ್ದೇವೆ, ನೀವು ನೋಡಿದ್ದೇವೆ. ಮೊದಲೇ ಈ ಎಲ್ಲ ಮಾಹಿತಿಯನ್ನು ನಾವು ಗ್ರಾಹಕರಾದಂಥವ್ರು ನಾವು ಪಡೆಯೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೂ ಒಂದು ವಿಶೇಷ ಹೇಳಬೇಕಪ್ಪ ಅಂತಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾರುಕಟ್ಟೆಯ ನಾಯಕ ಅಂತ ಕರೆಸ್ಕೊಳ್ತಾ ಇರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಮೀಣ ಪ್ರದೇಶ, ಪಟ್ಟಣ ಅಂತ 3 ಭಾಗವನ್ನಾಗಿ ವಿಂಗಡಣೆ ಮಾಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ 1,000 ರೂಪಾಯಿ ಎವರೇಜ್ ಮಂತ್ಲಿ ಬ್ಯಾಲೆನ್ಸ್ ಇರಲೇಬೇಕು. ಕನಿಷ್ಠ 1,000 ರೂಪಾಯಿ ಇದ್ದಾಗ ಮಾತ್ರ ಉಳಿತಾಯ ಖಾತೆ ಚಾಲ್ತಿಯಲ್ಲಿ ಇರ್ತಿತ್ತು. ಪಟ್ಟಣ ಪ್ರದೇಶದಲ್ಲಿ 2,000 ರೂಪಾಯಿ ಇಡುವುದರ ಮೂಲಕ ಆ ಖಾತೆ ಚಾಲ್ತಿಯಲ್ಲಿ ಇರ್ತಿತ್ತು. ಇನ್ನು ಮೆಟ್ರೋಪಾಲಿಟನ್ ಸಿಟಿ ಪಟ್ಟಣ ಪ್ರದೇಶದಲ್ಲಿ 3,000 ರೂಪಾಯಿ ಕನಿಷ್ಠ ಎವರೇಜ್ ಮಂತ್ಲಿ ಬ್ಯಾಲೆನ್ಸ್ ಇರೋದ್ರ ಮೂಲಕ ಖಾತೆ ಚಾಲ್ತಿಯಲ್ಲಿ ಇರ್ತಿತ್ತು. ಆದರೆ ಇವಾಗ ಮಾರ್ಚ್ 10ನೇ ತಾರೀಕಿಗೆ ಒಂದು ವಿಶೇಷವಾದಂಥ ಒಂದು ತಿದ್ದುಪಡಿ ತರಲಾಗಿದೆ. ಅದೇನಪ್ಪ ಅಂತಂದರೆ 1 ರೂಪಾಯಿ ದುಡ್ಡು ಇರದೇ ಇದ್ದರೂ ಕೂಡ ನಮ್ಮ ಉಳಿತಾಯ ಖಾತೆ ಚಾಲ್ತಿಯಲ್ಲಿ ಇರುತ್ತೆ. ಅದನ್ನು ಆ ಬ್ಯಾಂಕಿಗೆ ನಾವು ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಸಮರ್ಪಿಸಲೇಬೇಕು. ಒಂದು ಅಂಕಿ ಅಂಶದ ಪ್ರಕಾರ 2017 ಮತ್ತು 18ನೇ ಇಸ್ವಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿಯಾದಂಥ ಎವರೇಜ್ ಮಂತ್ಲಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕಾಗಿ 5 ರೂಪಾಯಿದಿಂದ 15 ರೂಪಾಯಿ ದಂಡವನ್ನು ವಿಧಿಸಿದ್ದಕ್ಕಾಗಿ ಒಂದೇ ಒಂದು ಆರ್ಥಿಕ ವರ್ಷದಲ್ಲಿ 2,400 ಕೋಟಿ ರೂಪಾಯಿ ಏನಪ್ಪ ಅಂತಂದ್ರೆ ಲಾಭವನ್ನು ಮಾಡಿತ್ತು. ಅದು ಸ್ಟ್ಯಾಟಿಸ್ಟಿಕಲ್ ಡಾಟಾ ಪ್ರಕಾರ ನಾವು ನೋಡಿದಾಗ ಗೊತ್ತಾಗುತ್ತೆ. 2,400 ಕೋಟಿ ರೂಪಾಯಿ ಬಂಡವಾಳವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿಕೊಳ್ತೀವಿ ಅಂತ ಹೆಮ್ಮೆಯಿಂದ ಆ ಬ್ಯಾಂಕುಗಳು ಹೇಳ್ಕೊತಾ ಇದ್ದಾವೆ. ಅದಕ್ಕೆ ಕೇಂದ್ರ ಸರ್ಕಾರ ಅದೊಂದೇನೋ ತಿದ್ದುಪಡಿ ಮಾಡುವುದರ ಮೂಲಕ ಹೊಸ ಒಂದು ಅಭಿಯಾನವನ್ನು ಬ್ಯಾಂಕಿನ ಒಂದು ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಆಯಿತು ಅನ್ನೋದು ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೆ ಒಂದು ಬ್ಯಾಂಕಿನ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದೀವಿ. ಅಲ್ಲಿವರೆಗೆ ನಮ್ಮದೇನಾದರೂ ಕೂಡ ಫಸ್ಟ್ ಟೈಮ್ ನೀವು ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡ್ತೀರಿ ಅಂತ ಒಂದು ಅಭಿಮಾನವನ್ನು ಇಟ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಾಗಿ ನೋಡ್ತಾ ಇರಿ ಟಫಲ್ ಫ್ಯಾಕ್ಟ್ಸ್. ಧನ್ಯವಾದಗಳು.